ನಮಸ್ಕಾರ. ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಫಾದರ್ ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ನಾವು ಡಯಾಬಿಟಿಸ್ ಬಗ್ಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಇನ್ಸುಲಿನ್, ಡಯಾಬಿಟಿಸ್ ಇರುವಂಥ ಪೇಷಂಟ್ಗಳಿಗೆ ಇನ್ಸುಲಿನ್ ಯಾಕೆ, ಹೇಗೆ, ಯಾವ ರೀತಿಯಲ್ಲಿ, ಎಷ್ಟು ಸಮಯ, ಎಲ್ಲ ವಿಚಾರವನ್ನು ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅನ್ವಿತ್ ಪಿಂಟೋ ಅವರು ಭಾಗಿಯಾಗ್ತಾ ಇದ್ದಾರೆ. ನಾನು ಡಾಕ್ಟರ್ ಅನ್ವಿತ್ ಪಿಂಟೋ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಎಸ್, ಡಾಕ್ಟರ್ ಅನ್ವಿತ್ ಪಿಂಟೋ ಅವರು ಫಾದರ್ ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಶುಗರ್ ನಾವು ಅಥವಾ ಮಧುಮೇಹ ಅಥವಾ ಡಯಾಬಿಟಿಕ್ ಅಂತ ಹೇಳುವಂಥದ್ದು ಇವತ್ತು ತೀರಾ ಒಂದು ಮಾಮೂಲಿಯಾಗಿ ಬಿಟ್ಟಿದೆ. ಡಾಕ್ಟರ್ ಕಾಮನ್ ಯೂಸೇಜ್ ಅದು. ಇಂಥ ಡಯಾಬಿಟಿಕ್ ಯಾಕೆ ಬರುತ್ತೆ ಮತ್ತು ಇನ್ಸುಲಿನ್ ಬಹುಮುಖ್ಯವಾಗಿ. ಡಾಕ್ಟರ್, ಈಗ ನಾನು ಇನ್ಸುಲಿನ್ನ ವಿಚಾರಕ್ಕೆ ಮಾತನಾಡೋ ಮೊದಲು ಯಾಕೆ ಡಯಾಬಿಟಿಕ್ ಒಬ್ಬ ವ್ಯಕ್ತಿಗೆ, ಯಾಕೆ ಅವನಿಗೆ ಈ ಸಕ್ಕರೆ ಕಾಯಿಲೆ ಬರುತ್ತೆ? ಸೊ ನೀವು ಹೇಳಿದ ಹಾಗೆ ಡಯಾಬಿಟಿಸ್ ಮೆಲೈಟಿಸ್ ಅಂತ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೇವೆ, ಅಥವಾ ಮಧುಮೇಹ ಕಾಯಿಲೆ ಅಥವಾ ಶುಗರ್ ಅಂತ ನಾವು ಹೇಳ್ತೇವೆ. ಸೊ ಇದು ಒಂದು ಮಹಾಮಾರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಭಾರತದಲ್ಲಿ ಇವಾಗಲೇ ಡಯಾಬಿಟಿಸ್ ಮೆಲೈಟಿಸ್ ಇನ್ನ ಪ್ರಿವಲೆನ್ಸ್ ಏನು ಹೇಳ್ತೇವೆ, 8-12% ಜನರಿಗೆ ಈಗಾಗಲೇ ಡಯಾಬಿಟಿಸ್ ಇರ್ತದೆ. ಏಜ್ ಜಾಸ್ತಿ ಆದಾಗ ಅರೌಂಡ್ 50-60s ಅನ್ನು ದಾಟಿದ ಮೇಲೆ ಇದರ ಪ್ರಿವಲೆನ್ಸ್ ಇನ್ನೂ ಹೆಚ್ಚುತ್ತದೆ. ಈ ಡಯಾಬಿಟಿಸ್ ಅಂತ ಏನು ಹೇಳ್ತೇವೆ ನಾವು, ಇದು ಒಂದು ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ ಆಧಾರಿತ ಒಂದು ಕಾಯಿಲೆ ಆಗಿದೆ. ಸೊ ಇದೊಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಇದು ಹೇಗೆ ಬರ್ತದೆ ಅಂದರೆ, ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಒಂದು ಗ್ರಂಥಿ ಇರ್ತದೆ. ಸೊ ಈ ಪ್ಯಾನ್ಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುವುದು. ಇನ್ಸುಲಿನ್ ಅಂದರೆ ಒಂದು ಅಂಶ, ಒಂದು ಹಾರ್ಮೋನ್, ಪ್ರೋಟೀನಿನ ರೂಪದಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಸೊ ಈ ಹಾರ್ಮೋನ್ ಏನಾಗ್ತದೆ, ಡಯಾಬಿಟಿಸ್ ಪೇಷಂಟ್ಸಿನಲ್ಲಿ ಅಧಿಕವಾಗಿ ಪ್ರೊಡ್ಯೂಸ್ ಆಗದೇ ಇರುವ ಕಾರಣ, ಇಲ್ಲದಿದ್ದರೆ ಪ್ರೊಡ್ಯೂಸ್ ಆದರೂ ಸಹ ಅದನ್ನು ದೇಹ ಉಪಯೋಗಿಸಿಕೊಳ್ಳಲು ಆಗದೇ ಇರುವ ಕಾರಣ ಶುಗರಿನ ಅಂಶ ದೇಹದಲ್ಲಿ ಹೆಚ್ಚುತ್ತಾ ಇರುತ್ತದೆ. ಸೊ ಈ ಹೆಚ್ಚಾದಾಗ ಏನಾಗ್ತದೆ, ಶುಗರ್ ಡೈರೆಕ್ಟ್ ಆಗಿ ಅಂದರೆ ಪ್ರತ್ಯಕ್ಷವಾಗಿ ತುಂಬಾ ತೊಂದರೆಗಳನ್ನು ಕೊಡಬಹುದು. ಒಂದು, ದೇಹದಲ್ಲಿ ಶುಗರ್ ಜಾಸ್ತಿ ಆದರೆ ಆಸಿಡಿನ ಅಂಶ ತುಂಬಿಕೊಳ್ಬಹುದು, ಇಲ್ಲಾಂದ್ರೆ ಡಯಾಬಿಟಿಕ್ ಕೋಮಾ ಅಂತ ಹೇಳ್ತೇವೆ. ಸೊ ಆ ಕಾರಣಗಳು ಬರ್ಬೋದು. ಆದರೆ ಡಯಾಬಿಟಿಸಿನ ಮುಖ್ಯ ಪ್ರಾಬ್ಲಮ್ ಅಂತ ಏನು ಹೇಳಿದ್ರೆ ಪರೋಕ್ಷ ತೊಂದರೆಗಳು, ಅಂದರೆ ಡಯಾಬಿಟಿಸಿನ ಕಾರಣ ಮೈಕ್ರೋವ್ಯಾಸ್ಕ್ಯುಲರ್ ಹಾಗೂ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಅಂದರೆ ಕಣ್ಣಿನ ತೊಂದರೆ ಬರಬಹುದು, ಸ್ಟ್ರೋಕ್ ತೊಂದರೆಗಳು, ಹಾರ್ಟ್ ಅಟ್ಯಾಕ್, ಈ ತರ ತೊಂದರೆಗಳು ಬರ್ಬೋದು. ಇನ್ನು ನರದ ತೊಂದರೆಗಳು ಬರ್ಬೋದು. ಸೊ ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ರೀತಿಯ ತೊಂದರೆಗಳಿಗೂ ಈ ಡಯಾಬಿಟಿಕ್ ಕಾರಣ ಆಗುತ್ತೆ ಅಂತ. ಹೌದು, ಡಯಾಬಿಟಿಸಿನಿಂದ ಬರುವ ತೊಂದರೆಗಳು ಮೋಸ್ಟ್ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತ ಹೇಳ್ಬೋದು ಈ ಪ್ರಪಂಚದಲ್ಲಿ. ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಸಹ ಹೇಳ್ಬೋದು. ಅತಿ ಹೆಚ್ಚಿನ ಸಾವಿಗೆ ಅಥವಾ ಮರಣಕ್ಕೆ ಡಯಾಬಿಟಿಕ್ ಕಾರಣ ಆಗಿರುತ್ತದೆ. ಹೌದು, ಡೆಫಿನೆಟ್ಲಿ. ಸೊ ಈ ಕಾರಣದಿಂದ ನಾವು ಡಯಾಬಿಟಿಸ್ ಮೆಲೈಟಿಸ್ ಅನ್ನು ಬೇಗ ಅಂದರೆ ಅರ್ಲಿ ಡಿಟೆಕ್ಷನ್, ಗುರುತು ಹಚ್ಚಲು ತುಂಬಾ ರೀತಿಯ ಟೆಸ್ಟ್ಗಳನ್ನು ಮಾಡ್ತೇವೆ, ಹೆಲ್ತ್ ಚೆಕಪ್ಗಳನ್ನು ಮಾಡ್ತೇವೆ. ಸೊ ಮುಂಚೆ ಏನಾಗ್ತಿತ್ತು, ಜನರು ಈ ಕಾಂಪ್ಲಿಕೇಶನ್ಸ್ ಇಂದಾನೇ ಹಾಸ್ಪಿಟ್ಲಿಗೆ ಬರುತ್ತಾ ಇದ್ದರು. ಅಂದರೆ ಈ ಕೋಮಾ ಸ್ಟೇಜಿನಲ್ಲಿ ಆಸಿಡ್ ತುಂಬಿಕೊಂಡು ಬರುತ್ತಾ ಇದ್ದರು. ಸ್ವಲ್ಪ ಗಂಭೀರವಾದ ನಂತರವೇ ಬರ್ತಾ ಇದ್ರು ಅಂತ. ಹೌದು, ಬಟ್ ಇವಾಗ ಏನಾಗ್ತಿದೆ, ಜನರಲ್ಲಿ ಅರಿವು ಹೆಚ್ಚಾಗಿದೆ, ಡಯಾಬಿಟಿಸಿನ ವಿಷಯದಲ್ಲಿ ಅರಿವು ಹೆಚ್ಚಾಗಿದೆ. ಸೊ ಆ ಕಾರಣದಿಂದ ಏನಾಗ್ತದೆ, ಹೆಲ್ತ್ ಚೆಕಪ್ಗೆ ಬರ್ತಾರೆ ಜನ 30-40 ವಯಸ್ಸಿಗೆ. ಸೊ ಆವಾಗ ಅವರ ಶುಗರ್ ಹೆಚ್ಚಾಗಿರುತ್ತದೆ. ಸೊ ಹಾಗೆ ನಾವು ಡಿಟೆಕ್ಷನ್ ಮಾಡ್ತೇವೆ. ಈ ಡಯಾಬಿಟಿಸಿನಲ್ಲೂ ಹಲವಾರು ಬೇರೆ ಬೇರೆ ವಿಧಗಳು ಇರ್ತವೆ. ಟೈಪ್ 1 ಡಯಾಬಿಟಿಸ್ ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ನಾವು ಸಣ್ಣ ವಯಸ್ಕರಲ್ಲಿ, ಮಕ್ಕಳಲ್ಲಿ ಕಂಡು ಬರುವ ಡಯಾಬಿಟಿಸ್ ಮೆಲೈಟಿಸ್. ಇನ್ನು ಹಿರಿಯರಲ್ಲಿ ಕಾಮನ್ಲಿ ನಾವು ನೋಡುವ ಡಯಾಬಿಟಿಸ್ ಅಂದರೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ. ಟೈಪ್ 1 ಮತ್ತು ಟೈಪ್ 2 ಹಾಗೂ ಟೈಪ್ 3 ಹಾಗೂ ಪ್ಯಾನ್ಕ್ರಿಯಾಟಿಕ್, ಬೇರೆ ಬೇರೆ ಡಯಾಬಿಟಿಸ್ಗಳು ಇದಾವೆ. ಬಟ್ ಮೋಸ್ಟ್ ಕಾಮನ್ಲಿ ನಾವು ನೋಡುವ ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್. ಇದು ಜೀವನ ಶೈಲಿ ಆಧಾರಿತ ಡಯಾಬಿಟಿಸ್. ಒಬೆಸಿಟಿ ಅಂದರೆ ಬೊಜ್ಜು, BP, ಹೈಪರ್ಟೆನ್ಷನ್ ಹಾಗೂ ಡಯಾಬಿಟಿಸ್. ಈ ಜೀವನ ಶೈಲಿ ಆಧಾರಿತ ಡಯಾಬಿಟಿಸ್ ಅಂದ್ರೆ ಏನು ಡಾಕ್ಟ್ರೆ? ನಾನು ಹೇಳಿದ ಹಾಗೆ ಟೈಪ್ 2 ಡಯಾಬಿಟಿಸ್ ಅಂತ ನಾವು ಏನ್ ಹೇಳ್ತೇವೆ, ಜನರು ಈಗ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಈಗ ಶುರು ಮಾಡಿದ್ದಾರೆ, ಹಾಗೂ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ವೆಸ್ಟರ್ನ್ ಲೈಫ್ ಸ್ಟೈಲ್ ಅನ್ನು ಅಳವಡಿಸಿಕೊಂಡಿದ್ದಾರೆ. ಸೊ ಈ ಕಾರಣದಿಂದ ಎಕ್ಸರ್ಸೈಸ್ ಮಾಡೋದು ಕಡಿಮೆ ಆಗಿದೆ, ಹಾಗೂ ವೆಸ್ಟರ್ನ್ ಫುಡ್ ಅಂದರೆ ಈಗ ಫಾಸ್ಟ್ ಫುಡ್ಗಳನ್ನು ತಿನ್ನುವುದು, ಹಾಗೂ ನಮ್ಮ ಆಹಾರ ಪದ್ಧತಿಯು ಬದಲಾಗಿದೆ. ಸೊ ಈ ಕಾರಣದಿಂದ ಏನಾಗ್ತದೆ,
ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಹೆಚ್ಚುತ್ತವೆ. ಅದರಲ್ಲಿ ಡಯಾಬಿಟಿಸ್ ಕೂಡ ಒಂದು ಕಾಯಿಲೆ ಆಗಿದೆ. ಡಾಕ್ಟ್ರೆ, ಎಸ್, ಈಗ ಡಯಾಬಿಟಿಕ್ ಬಂದು ಆಯಿತು, ಏನು ಮಾಡಬೇಕು, ಹೇಗೆ ನಿಯಂತ್ರಣ ಮಾಡೋದು, ಏನು ಮೆಡಿಸಿನ್? ಸೊ ಹಲವಾರು ಪೇಷಂಟ್ಸಿನಲ್ಲಿ ಈ ಪ್ರಾಬ್ಲಮ್ ಇರ್ತದೆ. ಸೊ ಡಯಾಬಿಟಿಸ್ ಬಂದಾಗಿದೆ, ಸೊ ಇವಾಗ ಏನ್ ಮಾಡೋದು, ಎಲ್ಲರೂ ಇನ್ಸುಲಿನ್ ಅಂತ ಹೇಳ್ತಾರೆ. ಸೊ ನನಗೆ ಡಯಾಬಿಟಿಸ್ ಬಂದ ಕೂಡಲೇ ಇನ್ಸುಲಿನ್ ಶುರು ಮಾಡಬೇಕಾ? ಸೊ ಸಾಧಾರಣವಾಗಿ ನಾನು ಹೇಳಿದ ಟೈಪ್ 2 ಡಯಾಬಿಟಿಸ್ನಲ್ಲಿ ಪೇಷಂಟ್ಸಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ಮೇಲೆ ನಾವು ಅವರಿಗೆ ಫಸ್ಟ್ ಅಡ್ವೈಸ್ ಮಾಡೋದು ಡಯಟ್ರಿ ಮಾಡಿಫಿಕೇಶನ್ ಹಾಗೂ ಲೈಫ್ ಸ್ಟೈಲ್ ಚೇಂಜಸ್. ಸೊ ವಾರದಲ್ಲಿ ಅಟ್ಲೀಸ್ಟ್ 30 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗ್, ಅಂದರೆ ಜೋರಾಗಿ ನಡೆಯುವುದು, ಇಲ್ಲಾಂದ್ರೆ ಎಕ್ಸಸೈಸ್ ಮಾಡೋದು, ಜಾಗಿಂಗ್, ಆ ಥರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅನ್ನು ನಾವು ಅಡ್ವೈಸ್ ಮಾಡ್ತೇವೆ. ಹಾಗೂ ಡಯಟ್ರಿ ಅಡ್ವೈಸ್ ಕೂಡ ಮಾಡ್ತೇವೆ. ಸೊ ಸ್ವೀಟ್ಸ್ ಅನ್ನು ಅವಾಯ್ಡ್ ಮಾಡೋದು, ಫ್ರೂಟ್ಸ್ ಅವಾಯ್ಡ್ ಮಾಡೋದು, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುವ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅನ್ನು, ಆ ಥರ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡೋದು, ಪ್ರೋಟೀನ್ ಅಂಶಗಳನ್ನು ಹೆಚ್ಚಿಸುವುದು, ತರಕಾರಿಯನ್ನು ಜಾಸ್ತಿ ತಿನ್ನುವುದು. ಸೊ ಹೀಗೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹಾಗೂ ಆಹಾರ ಪದ್ಧತಿಯ ಶೈಲಿಯನ್ನು ಬದಲಾಯಿಸಿ ಪೇಷಂಟ್ಸಿನಲ್ಲಿ ಶುಗರ್ ಒಂದು ಮಟ್ಟಕ್ಕೆ ಕಂಟ್ರೋಲ್ ಬರ್ತದ ಅಂತ ನೋಡ್ತೇವೆ, ಒಂದು 2-3 ತಿಂಗಳು. ಸೊ ಇದರಲ್ಲೂ ಕಂಟ್ರೋಲ್ ಬರದಿದ್ದರೆ ಏನಾಗ್ತದೆ, ಮೋಸ್ಟ್ ಪೇಷಂಟ್ಸ್, ಅತಿ ಜಾಸ್ತಿ ಪೇಷಂಟ್ಸಿನಲ್ಲಿ ಹೀಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅವರಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಅಂಥ ಪೇಷಂಟ್ಸಿನಲ್ಲಿ ನಾವು ಈಗ ಟ್ಯಾಬ್ಲೆಟ್ಸ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಟ್ಯಾಬ್ಲೆಟ್ಸಿನಲ್ಲಿ ಮುಂಚೆ ಏನಾಗ್ತಿತ್ತು, 20-30 ವರ್ಷಗಳ ಮುಂಚೆ 1-2 ಟ್ಯಾಬ್ಲೆಟ್ಸ್ ಅಷ್ಟೇ ಇರ್ತಾ ಇತ್ತು. ಬಟ್ ಇವಾಗ ಆಧುನಿಕ ಯುಗದಲ್ಲಿ ಅಡ್ವಾನ್ಸ್ ಆದ ಮೇಲೆ ಹಲವಾರು ರೀತಿಯ ಟ್ಯಾಬ್ಲೆಟ್ಗಳು ಬಂದಿದ್ದಾವೆ, ಹಲವಾರು ಟ್ಯಾಬ್ಲೆಟ್ಗಳು ಬಂದಿದ್ದಾವೆ. ಸೊ ಈ ಟ್ಯಾಬ್ಲೆಟ್ಸ್ ಅನ್ನು ನಾವು ಕಾಲಕ್ರಮೇಣ ಮೆಲ್ಲನೆ ಶುರು ಮಾಡ್ತೇವೆ. ಸೊ ಈ ಟ್ಯಾಬ್ಲೆಟ್ಸಿನಿಂದ ಕೂಡ ಸರಿಯಾಗದಿದ್ದರೆ ಆಮೇಲೆ ನಾವು ಇನ್ಸುಲಿನ್ ಅನ್ನು ಸ್ಟಾರ್ಟ್ ಮಾಡಲು ಟ್ರೈ ಮಾಡ್ತೇವೆ. ಬಟ್ ಟೈಪ್ 1 ಡಯಾಬಿಟೀಸ್ ಅಂತ ನಾನು ಹೇಳಿದೆ, ಮಕ್ಕಳಲ್ಲಿ ಕಂಡುವ ಡಯಾಬಿಟೀಸ್ ಅಲ್ಲಿ ಮಾತ್ರೆಗಳು ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗೋದಿಲ್ಲ. ಸೊ ಅಂಥ ಪೇಷಂಟ್ಸಿನಲ್ಲಿ ಮತ್ತು ಕೆಲವು ಅಡಲ್ಟ್ಸಿನಲ್ಲೂ ಕೂಡ, ಅಂದರೆ ವಯಸ್ಕರಲ್ಲೂ ಕೂಡ ಈ ಟೈಪ್ 1 ಡಯಾಬಿಟೀಸ್ ಇನ್ನ ತರದ ಬೇರೆ ಡಯಾಬಿಟೀಸ್ಗಳು ಇರ್ತವೆ. ಅವರಲ್ಲಿ ಮಾತ್ರೆಗಳು ಶುರು ಮಾಡಿದ್ರೂ ಸಹ ವರ್ಕ್ ಆಗೋದಿಲ್ಲ. ಸೊ ಅಂಥ ಪೇಷಂಟ್ಸಿನಲ್ಲಿ ನಾವು ಮೊದಲೇ ನಾವು ಇನ್ಸುಲಿನ್ ಅನ್ನು ಶುರು ಮಾಡ್ತೇವೆ. ಇದು ಡಾಕ್ಟರ್, ಈಗ ಈ ಇನ್ಸುಲಿನ್ ಅದು ಯಾವ ರೀತಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ? ಸೊ ನಾನು ಹೇಳಿದ ಹಾಗೆ ಪ್ಯಾನ್ಕ್ರಿಯಾಸ್ ಅಂತ ಒಂದು ಗ್ರಂಥಿ ಇರ್ತದೆ ದೇಹದಲ್ಲಿ. ಸೊ ಆ ಪ್ಯಾನ್ಕ್ರಿಯಾಸ್ ಹೊಟ್ಟೆಯಲ್ಲಿ ಇರುವ ಗ್ರಂಥಿಯಿಂದ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದು, ಅಂದ್ರೆ ಉತ್ಪತ್ತಿ ಆಗೋದು. ಈ ಪ್ಯಾನ್ಕ್ರಿಯಾಸಿನ ಗ್ರಂಥಿಯ ಇನ್ಸುಲಿನ್ ಏನ್ ಮಾಡ್ತದೆ, ದೇಹದಲ್ಲಿ ನಾವು ಏನಾದ್ರು ಆಹಾರ ತೆಗೆದುಕೊಂಡ ನಂತರ ಅದನ್ನು ರಕ್ತದಿಂದ ಮಸಲ್ ಅಥವಾ ಫ್ಯಾಟ್ ಅಥವಾ ಲಿವರಿಗೆ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಡಯಾಬಿಟಿಸ್ ಅಥವಾ ಮಧುಮೇಹ ಪೇಷಂಟ್ಸಿನಲ್ಲಿ ಈ ಪ್ರೋಸೆಸ್ ಏನಿದೆ ಇದು ಡಿಫೆಕ್ಟಿವ್ ಆಗಿರ್ತದೆ. ಅಂದರೆ ಶುಗರ್ ಜಾಸ್ತಿ ಇದ್ದರೂ ಸಹ ಅದನ್ನು ದೇಹ ಅಳವಡಿಸಿಕೊಂಡು ಉಪಯೋಗಿಸಿಕೊಂಡು ಅದನ್ನು ಎನರ್ಜಿಯಾಗಿ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಟೈಪ್ 2 ಡಯಾಬಿಟಿಸ್ ನಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ನಾವು ಹೇಳ್ತೇವೆ. ಇನ್ಸುಲಿನ್ ಪ್ರೊಡಕ್ಷನ್ ನಾರ್ಮಲ್ ಇರ್ತದೆ ಇನಿಷಿಯಲಿ ಸ್ಟೇಜಸ್ ಅಲ್ಲಿ. ಬಟ್ ಏನಾಗ್ತದೆ, ದೇಹವು ಇನ್ಸುಲಿನ್ ಅನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಆಗುವುದಿಲ್ಲ. ಸೊ ಕಾಲಕ್ರಮೇಣ ಏನಾಗ್ತದೆ, ಪ್ಯಾನ್ಕ್ರಿಯಾಸ್ ಗ್ರಂಥಿ ಇನ್ಸುಲಿನ್ ಪ್ರೊಡಕ್ಷನ್ ಮಾಡುವುದನ್ನೇ ಕಡಿಮೆ ಮಾಡುತ್ತದೆ. ಆ ಸಂದರ್ಭದಲ್ಲಿ ನಮಗೆ ಇನ್ಸುಲಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ. ಆವಾಗ ನಾವು ಇನ್ಸುಲಿನ್ ಅನ್ನು ಟ್ರೀಟ್ಮೆಂಟ್ ಆಪ್ಷನ್ ಆಗಿ ಬಳಸ್ತೇವೆ. ಹೌದು. ಈಗ ಇನ್ಸುಲಿನ್ ಅದರಲ್ಲಿ ಬೇರೆ ಬೇರೆ ವಿಧಗಳು ಉಂಟಾ ಡಾಕ್ಟರ್? ಹೌದು. ಸೊ 1980s ಅಥವಾ 90s ಅಲ್ಲಿ ಏನು ನೋಡಿದ್ರೆ ನಾವು ಒಂದೇ ರೀತಿಯ ಇನ್ಸುಲಿನ್ ಬರುತ್ತಿತ್ತು. ಅದನ್ನು ಪ್ರಾಣಿಗಳ ಪ್ಯಾನ್ಕ್ರಿಯಾಸ್ ಇಂದ ತಯಾರು ಮಾಡುತ್ತಾ ಇದ್ದರು. ಪೋರ್ಸೈನ್ ಇನ್ಸುಲಿನ್ ಅಂತ ನಾವು ಹೇಳ್ತಿದ್ವಿ. ಅದರಿಂದ ಬಹಳಷ್ಟು ಸೈಡ್ ಎಫೆಕ್ಟ್ಸ್ ಬರುತ್ತಿತ್ತು. ಚರ್ಮದ ಬೊಜ್ಜಿನ ಇನ್ಫೆಕ್ಷನ್ ಬರುತ್ತಿತ್ತು. ಸೊ ರಿಯಾಕ್ಷನ್ಗಳು ಬರುತ್ತಿತ್ತು, ಯಾಕಂದ್ರೆ ಅದು ಪ್ರಾಣಿಯಿಂದ ಡಿರೈವ್ ಆಗಿರೋ ಇನ್ಸುಲಿನ್. ಸೊ ಇವಾಗ ಏನು ಜೆನೆಟಿಕ್ ಟೆಕ್ನಾಲಜಿ, ರಿಕಾಂಬಿನೆಂಟ್ DNA ಅಂತ ಏನು ಹೇಳ್ತೇವೆ, ಸೊ ಈ ಟೆಕ್ನಾಲಜಿಯ ಬಂದ ನಂತರ ಬೇರೆ ಬೇರೆ ಹೊಸ ರೀತಿಯ ಇನ್ಸುಲಿನ್ಗಳು ಬಂದಿದ್ದಾವೆ. ಸೊ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವ ಇನ್ಸುಲಿನ್ ಅಂದರೆ ರೆಗ್ಯುಲರ್ ಇನ್ಸುಲಿನ್ ಅಂತ ಹೇಳ್ತೇವೆ. ಅದು 2 ಗಂಟೆಯಿಂದ 6 ಗಂಟೆ ತನಕ ಆಕ್ಷನ್ ಇರ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೇವೆ. ಈಗ ಏನಾಗಿದೆ, ಇತ್ತೀಚೆಗೆ ಒಂದು 10-15 ವರ್ಷಗಳಲ್ಲಿ ಇನ್ನೂ ಹೊಸ ರೀತಿಯ ಇನ್ಸುಲಿನ್ಗಳು ಬಂದಿದ್ದಾವೆ. ಏನದು? ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಅಂತ ನಾವು ಹೇಳ್ತೇವೆ. ಶಾರ್ಟ್ ಆಕ್ಟಿಂಗ್ ಅಂದರೆ ರೆಗ್ಯುಲರ್ ಇನ್ಸುಲಿನ್ಗಿಂತ ಶಾರ್ಟ್ ಆಗಿ ಬೇಗನೆ ಆಕ್ಟ್ ಮಾಡೋದು. ಸೊ ಇದರ ಉಪಯೋಗ ಎಲ್ಲಿ ಅಂದರೆ,
ನಾವು ಊಟ ಮಾಡಿದ ನಂತರ ಒಂದೇ ಸತಿ ಏನಾಗ್ತದೆ, ನಮ್ಮ ದೇಹದ ಗ್ಲೂಕೋಸ್ ಸ್ಪೈಕ್ ಆಗ್ತದೆ, ಒಂದೇ ಸತಿ ಹೆಚ್ಚಾಗ್ತದೆ. ಹೌದು. ಸೊ ಆ ಸಿಚುವೇಶನ್ನಲ್ಲಿ ನಾವು ಈ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಅನ್ನು ಕೊಡ್ತೇವೆ. ಇದರ ಜೊತೆ ಇನ್ನೊಂದು ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಅಂತ ಕೂಡ ಇದೆ. ಸೊ ಈ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಏನ್ ಮಾಡ್ತದೆ, ನಾವು ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ಇರಬೇಕಾದ್ರೆ ನಮ್ಮ ದೇಹ ಯಾವ ರೀತಿ ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ, ಸೊ ಅದನ್ನು ಮಿಮಿಕ್ ಮಾಡ್ತದೆ. ಸೊ ಅದರ ರೀತಿ ಕೆಲಸ ಮಾಡ್ತದೆ. ಸೊ ಇದನ್ನು ನಾವು ದಿವಸಕ್ಕೆ 1 ಸತಿ ಅಥವಾ 2 ಸತಿ ಕೊಟ್ರೆ ಅದು ಕಾನ್ಸ್ಟೆಂಟ್ಲಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಸೊ ಊಟದ ಮುಂಚೆಯ ಶುಗರ್ ಅನ್ನು ಇದು ಕಂಟ್ರೋಲ್ ಮಾಡ್ತದೆ. ಸೊ ಈ ತರ ನಾವು ಶಾರ್ಟ್ ಆಕ್ಟಿಂಗ್, ಇಂಟರ್ಮೀಡಿಯೇಟ್ ಆಕ್ಟಿಂಗ್, ಲಾಂಗ್ ಆಕ್ಟಿಂಗ್, ಈಗ ಹೊಸದಾಗಿ ಅಲ್ಟ್ರಾ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಅಂತ ಕೂಡ ಬಂದಿದೆ. ವಾರಕ್ಕೆ 1 ಸತಿ ಯೂಸ್ ಮಾಡುವ ಇನ್ಸುಲಿನ್ಗಳು ಬಂದಿದ್ದಾವೆ. ಬಟ್ ಭಾರತದಲ್ಲಿ ಇನ್ನೂ ಅದರ ಬಳಕೆ ಆಗಲಿಲ್ಲ. ಸದ್ಯದಲ್ಲಿ ಬರಬಹುದು. ಒಳ್ಳೆಯ ಮಾಹಿತಿಗಳು. ಯಾವ ರೀತಿಯ ಇನ್ಸುಲಿನ್ಗಳು, ಎಷ್ಟು ವಿಧದ್ದು, ಮತ್ತೀಗ ಇನ್ನೂ ಏನೋ ಶೀಘ್ರವಾಗಿ ಭಾರತಕ್ಕೆ ಬರಲಿಕ್ಕೆ ಇರುವಂಥ ಹೊಸ ಮಾದರಿಯ ಇನ್ಸುಲಿನ್ ಬಗ್ಗೆ ಕೂಡ ಡಾಕ್ಟರ್ ಮಾಹಿತಿ ಹೇಳಿದ್ರು. ಅಂತ ಮೊದಲು ಮಾತಾಡುವಾಗ ಹೇಳಿದ್ರಿ ಅಲ್ಲಿ ಬೇರೆ ಬೇರೆ ವಿಧದ ಇನ್ಸುಲಿನ್ಗಳು ಇದ್ದಾವೆ ಅಂತ. ಎಸ್, ಈಗ ಒಂದು ಪೇಷಂಟಿಗೆ ಅವರಿಗೆ ಇನ್ಸುಲಿನ್ ಅನ್ನೋಂಥದ್ದನ್ನು ಎಷ್ಟು ಸಮಯ ತಗೊಳ್ಬೇಕು? ಜೀವನ ಪೂರ್ತಿ ತಗೊಳ್ಬೇಕಾ, ಅಥವಾ ಒಂದು ವರ್ಷನೋ ಅಥವಾ 6 ತಿಂಗಳೋ, ಹೇಗೆ? ಓಕೆ, ಸೊ ಸಾಮಾನ್ಯವಾಗಿ ನಾವು 3 ಸಿಚುವೇಶನ್ಸ್ನಲ್ಲಿ ಇನ್ಸುಲಿನ್ ಅನ್ನು ಕೊಡ್ತೇವೆ. ಒಂದು, ನಾನು ಹೇಳಿದ ಹಾಗೆ ಫಸ್ಟ್ ಡಯಟ್ ಮಾಡಿಫಿಕೇಶನ್ ಟ್ರೈ ಮಾಡುವುದು, ನೆಕ್ಸ್ಟ್ ಮಾತ್ರೆಗಳಾಗಿ ಬದಲಾಯಿಸುವುದು, ಅದರಲ್ಲೂ ಕಂಟ್ರೋಲ್ ಬರದಿದ್ದರೆ ಇನ್ ದ ಲಾಸ್ಟ್ ಮ್ಯಾನೇಜ್ಮೆಂಟ್ ನಾವು ಇನ್ಸುಲಿನ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಇಂಥ ಪೇಷಂಟ್ಸಿನಲ್ಲಿ ಆಲ್ರೆಡಿ ಮಾತ್ರೆಗಳೆಲ್ಲ ಟ್ರೈ ಮಾಡಿ ಶುಗರ್ ಜಾಸ್ತಿ ಆಗಿರೋ ಕಾರಣ ಇನ್ಸುಲಿನ್ ಸ್ಟಾರ್ಟ್ ಮಾಡುತ್ತಿರೋದು. ಸೊ ಆ ಕಾರಣದಿಂದ ಈ ಪೇಷಂಟ್ಸ್ಗಳಲ್ಲಿ ಮೆಜಾರಿಟಿ ಆಫ್ ದ ಪೇಷಂಟ್ಸಿಗೆ ಲೈಫ್ ಲಾಂಗ್ ಇನ್ಸುಲಿನ್ ಬೇಕಾಗ್ತದೆ. ಈ ಪೇಷಂಟ್ಸಿನಲ್ಲಿ ಇನ್ನೂ ಕೆಲವು ಪೇಷಂಟ್ಸ್ಗಳಿರ್ತವೆ, ಅವರು ಬಂದಾಗಲೇ ಅವರ ಶುಗರ್ಸ್ ತುಂಬಾ ಹೈ ಆಗಿರುತ್ತೆ. ಸೊ ಈ ಪೇಷಂಟ್ಸ್ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿರುವುದಿಲ್ಲ. ಬಟ್ ಇಂಥ ಪೇಷಂಟ್ಸಿನಲ್ಲೂ ಕೂಡ ನಾವು ಇನ್ಸುಲಿನ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. ಜಸ್ಟ್ 3 ರಿಂದ 6 ತಿಂಗಳ ತನಕ ಇನ್ಸುಲಿನ್ ಕೊಟ್ಟು ಶುಗರ್ಸ್ ಅನ್ನು ಕಂಟ್ರೋಲಿಗೆ ತೆಗೆದುಕೊಂಡು ನಂತರ ಮಾತ್ರೆಗಳಾಗಿ ಬದಲಾಯಿಸಿಕೊಳ್ಳುವುದಕ್ಕೆ ಆಗ್ತದಾ ಇಲ್ಲ ಅಂತ ನೋಡ್ತೇವೆ. ಸೊ ಇಂಥ ಪೇಷಂಟ್ಸಿನಲ್ಲೂ ಕೂಡ ಇನ್ಸುಲಿನ್ ಕೊಡ್ತೇವೆ, ಬಟ್ ಟೆಂಪರರಿ ಆಗಿ ಕೊಡ್ತೇವೆ. 3ನೇ ಪೇಷಂಟ್ಸ್ ಅಂದರೆ ಸರ್ಜರಿಗೆ ಪ್ಲಾನ್ ಆಗಿರುವ ಪೇಷಂಟ್ಸ್ಗಳಿರ್ತವೆ, ಹಾಸ್ಪಿಟಲಿನಲ್ಲಿ ಬಂದ ಪೇಷಂಟ್ಸ್ಗಳು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ಸ್ಗಳು, ಇನ್ಫೆಕ್ಷನ್ ಅಲ್ಲಿ ಬಂದಿರೋ ಪೇಷಂಟ್ಸ್ಗಳು, ಹಾಗೂ ಆಪರೇಷನ್ ಅನ್ನು ಮಾಡಿಕೊಳ್ಳಲು ಬಂದಿರುವ ಪೇಷಂಟ್ಸ್ಗಳು. ಇಂಥ ಪೇಷಂಟ್ಸಿನಲ್ಲಿ ಮಾತ್ರೆಗಳ ಆಕ್ಷನ್ ಅಷ್ಟು ಪ್ರಿಡಿಕ್ಟೇಬಲ್ ಆಗಿರೋದಿಲ್ಲ. ಅಂದ್ರೆ ನಾವು ಈ ಮಾತ್ರೆ ಕೊಟ್ಟರೆ ಇನ್ಸುಲಿನ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಬಟ್ ನಮಗೆ ಈ ಪೇಷಂಟ್ಸಿನಲ್ಲಿ ಒಂದು ಕಾನ್ಸ್ಟೆಂಟ್ ಲೆವೆಲ್ ಆಫ್ ಶುಗರ್ ಇರಬೇಕು. ಸೊ ಅಂತ ಪೇಷಂಟ್ಸಿನಲ್ಲಿ ನಾವು ಇನ್ಸುಲಿನ್ ಸ್ಟಾರ್ಟ್ ಮಾಡ್ತೇವೆ. ಮೇ ಬಿ ಡಿಸ್ಚಾರ್ಜ್ ಆದ ಮೇಲೆ 1 ತಿಂಗಳು 2 ತಿಂಗಳು ಇನ್ಸುಲಿನ್ ಕಂಟಿನ್ಯೂ ಮಾಡ್ತೇವೆ, ಮತ್ತೆ ಮೆಲ್ಲನೆ ಟ್ಯಾಬ್ಲೆಟ್ಸ್ ಆಗಿ ಸ್ಟಾರ್ಟ್ ಮಾಡ್ತೇವೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಆಗಲಿಕ್ಕೆ ಬರುತ್ತೆ. ಡಾಕ್ಟರಿಗೆ ಅದನ್ನು ಬಳಸುವ ವಿಧಾನಗಳು ಈಗ ಬಹುತೇಕ ಮಂದಿ ಶುಗರ್ ಪೇಷಂಟ್ಗಳಿಗೆ ಗೊತ್ತಿರುತ್ತೆ. ಬಟ್ ಈಗ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ವೀಕ್ಷಕರಿಗೆ ಒಂದು ಕುತೂಹಲ ಇರ್ಬೋದು, ಹೌದು ಇನ್ಸುಲಿನ್ ಅಂತ ಹೇಳ್ತಾರೆ, ಯಾವ ರೀತಿಗೆ ಇನ್ಸುಲಿನ್ ತಗೊಳ್ಳೋದು ಅಂತ. ಸೊ ಇನ್ಸುಲಿನ್ ತೆಗೆದುಕೊಳ್ಳಲು ಬೇರೆ ಬೇರೆ ರೀತಿಯ ಡಿವೈಸಸ್ ಬಂದಿದ್ದಾವೆ ಇವಾಗ. ಸೊ ಕಾಮನ್ಲಿ ಅಂದರೆ ಸಾಮಾನ್ಯವಾಗಿ ಜನರು ಬಳಸುವ ಮೆಥಡ್ ಅಂದರೆ ಸಿರಿಂಜಸ್ ಯೂಸ್ ಮಾಡಿ ಇನ್ಸುಲಿನ್ ತೆಗೆದುಕೊಳ್ತಾರೆ. ಸೊ ಬೇರೆ ಬೇರೆ ML ಸಿರಿಂಜಸ್ ಬರ್ತವೆ, 40 ಯೂನಿಟ್ಸ್ ಹಾಗೂ 100 ಯೂನಿಟ್ಸ್. ಸೊ ಫಸ್ಟ್ ಮೊದಲನೇದಾಗಿ ನಾವು ಆ ಯೂನಿಟ್ಸ್ ಅನ್ನು ನೋಡಬೇಕು, ಸಿರಿಂಜಿನ ಯೂನಿಟ್ಸ್ ಹಾಗೂ ವಯಲಿನಲ್ಲಿರುವ ಯೂನಿಟ್ಸ್ಗಳು. ಸೊ ಎರಡನ್ನು ಅದರಲ್ಲೂ ಬದಲಾಯಿಸಿದ್ರೆ ಆ ಯೂನಿಟ್ಸಿನ ಡಿಫ್ರೆನ್ಸ್ ಬಂದಾಗ ಕಾನ್ಸಂಟ್ರೇಷನ್ ವೇರಿ ಆಗ್ತದೆ. ಸೊ ನಮಗೆ ಬೇಕಾಗಿರುವ ಡೋಸ್ ಸಿಗೋದಿಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಫಸ್ಟ್ ಅದನ್ನು ನೋಡ್ಕೋಬೇಕು. ಇನ್ಸುಲಿನ್ ಅನ್ನು ಸಿರಿಂಜಿನಲ್ಲಿ ತೆಗೆದುಕೊಂಡ ನಂತರ ಇನ್ಸುಲಿನ್ ಅನ್ನು ಸಬ್ಕ್ಯೂಟೇನಿಯಸ್ಲಿ ತಗೊಳ್ಬೇಕು. ಸಬ್ಕ್ಯೂಟೇನಿಯಸ್ಲಿ ಅಂದ್ರೆ ಚರ್ಮದ ಕೆಳಗಿನ ಭಾಗದಲ್ಲಿ. ಸೊ ಸಬ್ಕ್ಯೂಟೇನಿಯಸ್ಲಿ ಹೇಗೆ ತೆಗೆದುಕೊಳ್ಳೋದಂದರೆ, ಸಾಮಾನ್ಯವಾಗಿ ನಾವು ಹೊಟ್ಟೆಯಲ್ಲಿ ಯೂಸ್ ಮಾಡ್ತೇವೆ, ಇಲ್ಲಾಂದ್ರೆ ಈ ಸೈಡಿನಲ್ಲಿ ಯೂಸ್ ಮಾಡ್ತೇವೆ. ಹೊಟ್ಟೆಯಲ್ಲಿ ಯೂಸ್ ಮಾಡಿದರೆ ಅದನ್ನು ಚರ್ಮವನ್ನು ಹೀಗೆ ಎತ್ತಬೇಕು. ಎತ್ತಿ ಚರ್ಮ ಮೇಲೆ ಬಂದ ನಂತರ ಸೂಜಿಯನ್ನು ಕೆಳಗಡೆ ಹಾಕಬೇಕು. ಸೊ ಸೂಜಿಯನ್ನು ಹಾಕಿದ ನಂತರ ಅದು ಚರ್ಮದ ಕೆಳಗಿನ ಬೊಜ್ಜಿನ ಮೇಲೆ ಬರ್ತದೆ. ಸೊ ಅಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ಸೊ 5 to 10 ಸೆಕೆಂಡ್ಸ್ ಇನ್ಸುಲಿನ್ ಹಾಕಿದ ಮೇಲೆ ಅದನ್ನು ಹಾಗೆ ಇಡಬೇಕು. ಸೊ ಎಲ್ಲಾ ಇನ್ಸುಲಿನ್ ದೇಹದಲ್ಲಿ ಹೋದ ನಂತರ ಅದನ್ನು ಹೊರಗಡೆ ತೆಗಿಬೇಕು. ಈಗ ಹೊಸದಾಗಿ ಇನ್ಸುಲಿನ್ ಪೆನ್ಗಳು ಬಂದಿದ್ದಾವೆ. ಸೊ ಈ ಪೆನ್ಗಳಲ್ಲಿ ಅಡ್ವಾಂಟೇಜ್ ಅಂದರೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಕಡಿಮೆ, ಹಾಗೂ ಈ ಟೆಕ್ನಿಕ್ ಯೂಸ್ ಮಾಡುವುದು ಹೆಚ್ಚು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಪೆನ್ನನ್ನು ಹೀಗೆ ಇಟ್ಟು ಒತ್ತಿದರೆ ಆಯಿತು.
ಒತ್ತಿ 10 ಸೆಕೆಂಡ್ ಇಟ್ಟರೆ ಆಯಿತು, ಅದು ಇನ್ಸುಲಿನ್ ಡೆಲಿವರಿ ಆಗ್ತದೆ. ಅದನ್ನು ತೆಗೆದುಕೊಳ್ಳಬೇಕು. ಒಂದಂತ ಹೇಳಿದ್ರೆ ನಾವು ಇನ್ಸುಲಿನ್ ಎಲ್ಲಿ ಹಾಕ್ತೇವೆ, ನೀವು ಹೇಳಿದ್ರೆ ಏನು ಚರ್ಮದಿಂದ ಅದು ಒಳಗೆ ಹೋಗಬೇಕು ಅಂತ. ಈಗ ಈ ಪೆನ್ ಮಾದರಿಯ ಇದರಲ್ಲಿ ಅದು ಹೌದು, ಅದು ಅದರ ಲೆಂತ್ ಅಷ್ಟು ಇರ್ತದೆ, ಸೊ ಅಷ್ಟು ಡೆಲಿವರಿ ಆಗ್ತದೆ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕೆಲವರು ಇನ್ಸುಲಿನ್ ಅನ್ನು ಡೈಲಿ ಒಂದೇ ಜಾಗದಲ್ಲಿ ತೆಗೆದುಕೊಳ್ತಾರೆ. ಅದರಿಂದ ಬೊಜ್ಜಿನ ಅದು ಇನ್ಫೆಕ್ಷನಿನ ಸಮಸ್ಯೆ, ಬೇರೆ ಇನ್ಫೆಕ್ಷನ್ ಸಮಸ್ಯೆ ಬರುವುದು ಹೆಚ್ಚಾಗಿರ್ತದೆ. ಸೊ ನಾವು ಏನ್ ಮಾಡ್ತೇವೆ, ಪೇಷಂಟ್ಸಿಗೆ ಸಜೆಸ್ಟ್ ಮಾಡ್ತೇವೆ ಇನ್ಸುಲಿನ್ ಅನ್ನು ಡೈಲಿ ಬೇರೆ ಬೇರೆ ಜಾಗದಲ್ಲಿ ತೆಗೆದುಕೊಳ್ಬೇಕು. ಒಂದು ಹೊಟ್ಟೆಲೆ ತೆಗೆದುಕೊಂಡ್ರೆ ಹೊಟ್ಟೆಯ ಮೇಲೆಯ ಭಾಗದಲ್ಲಿ ಫಸ್ಟ್ ತೆಗೆದುಕೊಂಡ್ರೆ ನೆಕ್ಸ್ಟ್ ದಿನ ಅದನ್ನು ರೊಟೇಷನ್ ವೈಸ್, ಕ್ಲಾಕ್ ವೈಸ್ ರೊಟೇಷನ್ ಮಾಡಿ ಒಂದೊಂದು ಜಾಗದಲ್ಲಿ ತೆಗೆದುಕೊಳ್ಬಹುದು. ಆಗ ಇನ್ಫೆಕ್ಷನ್ ಬರೋ ಚಾನ್ಸಸ್ ಕಡಿಮೆ ಇರ್ತದೆ, ಸೈಡ್ ಎಫೆಕ್ಟ್ಸ್ ಬರುವ ಚಾನ್ಸಸ್ ಕಡಿಮೆ ಇರ್ತದೆ. ಈಗ ನೀವು ಹೇಳಿದ ಒಂದೇ ಜಾಗದಲ್ಲಿ ತೆಗೆದುಕೊಳ್ಬಾರದು ಅಂತ ಹೇಳಿದ್ರೆ ಅದು ಬಹುಮುಖ್ಯವಾಗಿ ಈ ರೀತಿಯ ಒಂದು ಇನ್ಫೆಕ್ಷನ್ ಆಗೋದಕ್ಕೆ, ಸೈಡ್ ಎಫೆಕ್ಟ್ಸ್ ಆಗೋದಕ್ಕೆ. ಓಕೆ ಓಕೆ. ಅದಲ್ಲದೆ ಸೂಜಿಯನ್ನು ಕೆಲವರು ಬದಲಾಯಿಸೋದಿಲ್ಲ. ಸೊ ಒಂದು ಸತಿ ಸೂಜಿ ಹಾಕಿದ ನಂತರ ಮತ್ತೆ ಮತ್ತೆ ಅದನ್ನೇ ಬಳಸಿದರೆ ಇನ್ಸುಲಿನ್ ಡೆಲಿವರಿಯೂ ಕಡಿಮೆ ಆಗ್ತದೆ, ಆ ಸೂಜಿಯ ಚೂಪು ಕಡಿಮೆ ಆಗ್ತದೆ. ಸೊ ಎಲ್ಲ ಇನ್ಸುಲಿನ್ ಕೆಳಗಡೆ ಹೊರಗಡೆ ಬರೋದಿಲ್ಲ. ಎರಡನೇದು ಜಾಸ್ತಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಅಂದ್ರೆ ಆ ಸಿರಿಂಜ್, ಆ ಸೂಜಿಯನ್ನು ಎಷ್ಟು ಅವಧಿ ಬಳಸಿದ ನಂತರ ನಾವು ಹೊಸದಾಗಿ ಇದು ಮಾಡಬೇಕು? ಸಿರಿಂಜ್ ಅನ್ನು ನಾವು ಯೂಶಲಿ 1-2 ಸತಿ ಬಳಸಿದ ನಂತರ ಚೇಂಜ್ ಮಾಡಲು ಹೇಳ್ತೇವೆ. ಪೆನ್ ಫಿಲ್ ಅಲ್ಲೂ ಕೂಡ ಹಾಗೆ ಅಡ್ವೈಸ್ ಮಾಡ್ತೇವೆ. ಅಂದರೆ ಸೂಜಿಯನ್ನು ತುಂಬ ಸುದೀರ್ಘ ಕಾಲ ಅದನ್ನೇ ಬಳಸಬಾರದು. ಸೊ ಇದು ಇಲ್ಲಿ ಭಾರಿ ಬಹುಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ. ಡಾಕ್ಟರ್, ಇದಲ್ಲದೆ ಈಗ ನಿಮ್ಮಲ್ಲಿ ಬರುವಂಥ ಪೇಷಂಟ್ಗಳು ಇನ್ಸುಲಿನ್ನ ಬಗ್ಗೆ ಏನಾದರೂ ಅವರಿಗೆ ಸಾಮಾನ್ಯವಾಗಿ ನೀವು ಕಾಣುವಂಥ ತಪ್ಪು ಅಭಿಪ್ರಾಯಗಳು, ತಪ್ಪು ತಿಳುವಳಿಕೆಗಳು ಯಾವುದಿರ್ತದೆ? ಮುಖ್ಯವಾಗಿ ಏನು ಪೇಷಂಟ್ಸ್ ಬರ್ತಾರೆ ಹಾಸ್ಪಿಟ್ಲಿಗೆ, ಅವರು ಇನ್ಸುಲಿನ್ ಅಂದ್ರೆ ಹೆದರ್ಕೊಳ್ತಾರೆ. ಸೊ ಇನ್ಸುಲಿನ್ ಕೆಟ್ಟದು, ಇನ್ಸುಲಿನ್ ಅಂದ್ರೆ ಒಂಥರ ಅವರಿಗೆ ಹೆದರಿಕೆ. ಸೊ ಎಲ್ಲಾ ಪೇಷಂಟ್ಸಿನಲ್ಲಿ ಸಾಮಾನ್ಯವಾಗಿ ಈ ತರ ಒಂದು ನಂಬಿಕೆ ಇದೆ. ಬಟ್ ನೀವು ಇನ್ಸುಲಿನ್ ತೆಗೆದುಕೊಳ್ಳುವ ಪೇಷಂಟ್ಸಿನಲ್ಲಿ 3-4 ತಿಂಗಳು ಇನ್ಸುಲಿನ್ ಯಾರು ತೆಗೆದುಕೊಂಡಿರ್ತಾರೆ ನೋಡಿ, ಅವರಿಗೆ ನೀವು ಕೇಳಿದ್ರೆ ಅವ್ರು ಹೇಳೋದು ನಮ್ಗೆ ಇನ್ಸುಲಿನ್ನೇ ಬೆಸ್ಟ್, ನಮ್ಗೆ ಇನ್ಸುಲಿನೇ ಬೇಕು, ಮಾತ್ರೆಗಳು ಬೇಡ, ಆ ತರ ಹೇಳ್ತಾರೆ. ಯಾಕಂದ್ರೆ ಇನ್ಸುಲಿನ್ ತೆಗೆದುಕೊಂಡ ಮೇಲೆ ಅವರ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತವೆ. ಶುಗರ್ ಮಾನಿಟರಿಂಗ್ ಈಸಿ ಆಗ್ತದೆ, ಶುಗರಿನ ಲೆವೆಲ್ ಒಂದು ಹದಕ್ಕೆ ಬರುತ್ತದೆ. ಸೊ ಸೈಡ್ ಎಫೆಕ್ಟ್ಸ್ ಕಡಿಮೆ, ಅವರ ಜೀವನದಲ್ಲಿ ಕಡಿಮೆ ಆಗ್ತದೆ, ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ. ಹೌದು, ಸೈಕಾಲಜಿಕಲಿ ಕೂಡ ಮನಃಶಾಂತಿ ಹಾಗೆ ಬೇರೆ ಸೈಕಾಲಜಿಕಲ್ ಎಫೆಕ್ಟ್ಸ್ ಬರ್ತವೆ. ಸೊ ಇನಿಷಿಯಲಿ ಅದು ಹೆದರಿಕೆ ಇರ್ತದೆ, ಶುಗರ್ ಇನ್ಸುಲಿನ್ ತೆಗೆದುಕೊಂಡ್ರೆ ಅದು ಕೆಟ್ಟದು ಅಂತ. ಸೊ ಅದೊಂದು ತಪ್ಪಾಭಿಪ್ರಾಯ ಜನರಲ್ಲಿ ಇರ್ತದೆ, ಸಾಮಾನ್ಯವಾಗಿ ಇರುವಂತದ್ದು. ಸೊ ಇಲ್ಲಿ ನೀವು ಹೇಳುವಂಥದ್ದು ಇನ್ಸುಲಿನ್ ಯಾವ ಕಾರಣಕ್ಕೂ ಅದು ಒಂದು ರಾಂಗ್ ಅಲ್ಲ, ಒಂದು ರಾಂಗ್ ಮೆಡಿಸಿನ್ ಅಲ್ಲ. ಹೌದು, ಇನ್ಸುಲಿನ್ ಒಂದು ಒಳ್ಳೆಯ ಮೆಡಿಸಿನ್. ಮತ್ತು ಅದು ಶುಗರ್ ಪೇಷಂಟ್ಗಳಿಗೆ ಅದು ತುಂಬ ಅಗತ್ಯವಾಗುವಂಥದ್ದೇ. ಸೊ ಡಾಕ್ಟರ್, ಈಗ ಈ ಇನ್ಸುಲಿನನ್ನು ಒಟ್ಟು ಅಥವಾ ಶುಗರ್ ಪೇಷಂಟನ್ನು ಯಾವ ರೀತಿಯಾಗಿ ಮಾನಿಟರ್ ಮಾಡೋದಂತ, ಮನೆಯವರು ಅಥವಾ ಸ್ವತಃ ವ್ಯಕ್ತಿ ಹೇಗೆ ಏನು? ಸೊ ಒಂದ್ಸತಿ ಇನ್ಸುಲಿನ್ ನಾವು ತೆಗೆದುಕೊಳ್ಳಲು ಶುರು ಮಾಡಿದ ನಂತರ ಇನಿಷಿಯಲಿ ಪೇಷಂಟ್ಸ್ಗಳಿಗೆ ವಾರಕ್ಕೆ ಒಂದ್ಸತಿ ಅಥವಾ 2 ವಾರಕ್ಕೆ ಒಂದ್ಸತಿ ನಾವು ಹಾಸ್ಪಿಟ್ಲಿಗೆ ಫಾಲೋಅಪಿಗೆ ಬರಲು ಹೇಳ್ತೇವೆ. ಯಾಕಂದ್ರೆ ಇನಿಷಿಯಲಿ ನಮಗೆ ಎಷ್ಟು ಡೋಸನ್ನು ಕೊಡೋದಂತ ಸರಿಯಾಗಿ ಅದು ಒಂದು ಅಡ್ಜಸ್ಟ್ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ. ಒಂದ್ಸತಿ ಪೇಷಂಟಿಗೆ ಎಷ್ಟು ಇನ್ಸುಲಿನ್ ಬೇಕಂತ ಗೊತ್ತಾಗ್ತದೆ, ಮತ್ತೆ ನಾವು ಅದನ್ನು ಆ ಡೋಸಿನಲ್ಲಿ ಕೊಡ್ತೇವೆ. ಸೊ ಈಗ ನಾವು ಪೇಷಂಟ್ಸ್ ಅಫೋರ್ಡೆಬಲ್ ಇದ್ರೆ ಅವರಿಗೆ ಒಂದು ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಅನ್ನು ಕೊಡ್ತೇವೆ. ಡೈಲಿ ರಾತ್ರಿ ಅಥವಾ ಬೆಳಿಗ್ಗೆ 1 ಸತಿ ಇನ್ಸುಲಿನ್ ಕೊಡ್ತೇವೆ. ಮತ್ತೆ ಮಧ್ಯದಲ್ಲಿ ಬೇಕಾದರೆ ಮಾತ್ರ ಊಟದ ನಂತರದ ಇನ್ಸುಲಿನಿಗೋಸ್ಕರ ಇನ್ಸುಲಿನ್ ಕೊಡ್ತೇವೆ. ಸೊ ಇನ್ಸುಲಿನ್ ಅನ್ನು ಸಾಮಾನ್ಯವಾಗಿ ಊಟದ 30 ನಿಮಿಷದ ಮುಂಚೆ ತೆಗೆದುಕೊಳ್ಬೇಕು. ಸ್ವಲ್ಪ 15 to 30 ಮಿನಿಟ್ಸ್ ಮುಂಚೆ ತೆಗೆದುಕೊಳ್ಬೇಕು. ಇದು ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್. ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಅನ್ನು 1 ಅಥವಾ 2 ಸರಿ ಕೊಡ್ತೇವೆ, ಮಲಗುವ ಮುಂಚೆ ಅಥವಾ ಎದ್ದ ನಂತರ ಕೊಡ್ತೇವೆ. ಹಾಗೂ ಪೇಷಂಟ್ಸಿಗೆ ನಾವು ಇನ್ಸುಲಿನಿನ ಬಗ್ಗೆ ಹೇಳಬೇಕು. ಸೊ ಇನ್ಸುಲಿನಿಂದ ಏನಾಗ್ತದೆ, ಒಂದೇ ಸತಿ ಶುಗರ್ ಡೌನ್ ಆಗುವ ಚಾನ್ಸು ಕೂಡ ಇರ್ತದೆ. ಸೊ ಶುಗರ್ ಕೆಲವು ನಾವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಮಗೆ ಎಷ್ಟು ಇನ್ಸುಲಿನ್ ಡೋಸ್ ಕೊಡುವುದು ಅಂತ ಸರಿಯಾಗಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಟೈಮ್ ಬೇಕಾಗ್ತದಲ್ಲ, ಆ ಸಿಚುವೇಶನ್ ನಲ್ಲಿ ಏನಾಗ್ತದೆ, ಒಂದೇ ಸತಿ ಶುಗರ್ ಡೌನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಶುಗರ್ ಡೌನ್ ಆದರೆ ಜಾಸ್ತಿ ತೊಂದರೆ. ಸೊ ಆವಾಗ ಜನರಿಗೆ ಎದೆ ಬಡ್ಬಡ್ ಅಂತ ಆಗೋದು, ನಡುಕ ಬರೋದು, ಬೆವರು ಬರೋದು, ರಾತ್ರಿ ಶುಗರ್ ಡೌನ್ ಆದರೆ ಕೆಟ್ಟ ಕನಸು ಬೀಳ್ಬೋದು. ಸೊ ಈ ತರ ಎಲ್ಲ ಪ್ರಾಬ್ಲಮ್ಗಳು ಬರ್ಬೋದು. ಸಡನ್ ಆಗಿ ಶುಗರ್ ಡೌನ್ ಆದ್ರೆ ತತ್ಕ್ಷಣಕ್ಕೆ ಏನ್ ಮಾಡಬೇಕು?
ಅದೇ ಒಂದು ಈ ಥರ ಸಿಂಪ್ಟಮ್ಸ್ ಏನಾದ್ರು ಕಾಣಲಿಕ್ಕೆ ಶುರುವಾದರೆ ಅವರಿಗೆ ತಕ್ಷಣ ಏನಾದ್ರು ಗ್ಲೂಕೋಸ್ ಪೌಡರ್, ಓಕೆ, ಅಂದರೆ ರಿಫೈನ್ಡ್ ಶುಗರ್ಸ್ ಅಂತ ಹೇಳ್ತೇವೆ ನಾವು, ಸಿಂಪಲ್ ಶುಗರ್ಸ್. ಸೊ ಸಿಂಪಲ್ ಶುಗರ್ಸ್ ತೆಗೆದುಕೊಳ್ಳಲು ಹೇಳ್ತೇವೆ. ಈ ಚಪಾತಿ ಆ ತರ ಕಾಂಪ್ಲೆಕ್ಸ್ ಶುಗರ್ಸ್ ತಗೊಂಡ್ರೆ ಅದು ಅಬ್ಸಾರ್ಬ್ ಆಗಲು ಟೈಮ್ ಆಗ್ತದೆ. ಸೊ ಚಾಕ್ಲೇಟ್ ಅಥವಾ ಸಿಂಪಲ್ ಶುಗರ್ಸ್ ತಗೊಳ್ಳಿಕ್ಕೆ ಹೇಳ್ತೇವೆ. ಇನ್ನೊಂದು, ಮನೆಯಲ್ಲಿ ಶುಗರ್ ಮಾನಿಟರಿಂಗ್ ಮೆಷಿನ್ ಇದ್ದರೆ ಒಳ್ಳೇದು. ಸೊ ಯಾವಾಗ ನಿಮ್ಗೆ ಈ ತರ ಸಿಂಪ್ಟಮ್ಸ್ ಬರ್ತದೆ, ಒಂದು ಸತಿ ಶುಗರ್ ಮಾನಿಟರ್ ಮಾಡಿ, ಶುಗರ್ ಡೌನ್ ಇದೆಯಾ ಅಥವಾ ಬೇರೆ ಕಾರಣದಿಂದ ಈ ತರ ಸಿಂಪ್ಟಮ್ಸ್ ಬರ್ತಿದೆ ಅಂತ ಗೊತ್ತಾಗ್ತದೆ. ಇನ್ನೊಂದು ಉಪಯೋಗ ಅಂದ್ರೆ ಶುಗರ್ ಮಾನಿಟರಿಂಗ್ ಮೆಷಿನ್ ತೆಗೆದುಕೊಂಡ್ರೆ ಮೇ ಬಿ 3 ರಿಂದ 4 ದಿನಕ್ಕೆ ಒಂದ್ಸತಿ ಶುಗರ್ ಅನ್ನು ಖಾಲಿ ಹೊಟ್ಟೆ ಊಟದ ನಂತರ ಚೆಕ್ ಮಾಡಿಕೊಂಡು ಒಂದು ಶುಗರ್ ಡೈರಿ ಅಂತ ಇಟ್ಕೋಬಹುದು. ಸೊ ನಿಮ್ಮ ಶುಗರ್ ಅನ್ನು ಆ ಬುಕ್ಕಿನಲ್ಲಿ ಬರೆದುಕೊಂಡು ನೀವು ಫಾಲೋ ಅಪ್ ಗೆ ಬಂದಾಗ ಅದನ್ನು ಡಾಕ್ಟರಿಗೆ ತೋರಿಸಬಹುದು. ಸೊ ತೋರಿಸಿದಾಗ ಏನಾಗ್ತದೆ, ನಾವು ಶುಗರಿನ ಡೋಸ್ ಅನ್ನು ಚೇಂಜ್ ಮಾಡಲು ಈಸಿ ಆಗ್ತದೆ. ಸೊ ಒಟ್ಟು ನೀವು ಹೇಳೋ ಪ್ರಕಾರ ಶುಗರನ್ನು ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಆಯಾ ಪೇಷಂಟ್ ಇದ್ದು ಸ್ವಲ್ಪ ಕಮಿಟ್ಮೆಂಟ್ ಕೂಡ ತುಂಬ ಅಗತ್ಯ ಅಂತ ಕಾಣುತ್ತೆ. ಹೌದು. ಈಗ ಪೇಷಂಟ್ಸ್ ಲಾಂಗ್ ಟರ್ಮ್, ನಾನು ಹೇಳಿದಾಗೆ ಮೋಸ್ಟ್ ಪೇಷಂಟ್ಸಿಗೆ ಲೈಫ್ ಲಾಂಗ್ ಇನ್ಸುಲಿನ್ ಬೇಕಾಗ್ತದೆ. ಸೊ ಅವರು ಒಂದು 2-3 ಮಂತ್ಸಿನಲ್ಲಿ ಅಡ್ಜಸ್ಟ್ ಆದ ಮೇಲೆ ಅವರಿಗೆ ಸಿಂಪ್ಟಮ್ಯಾಟಿಕ್ ಬೆನಿಫಿಟ್ಸ್, ಸೈಕಾಲಜಿಕಲ್ ಬೆನಿಫಿಟ್ಸ್ ಬಂದ ನಂತರ ಅತಿ ಹೆಚ್ಚಾಗಿ ಪೇಷಂಟ್ಸ್ ಅವರೇ ಹಾಗೆ ಕಂಟಿನ್ಯೂ ಮಾಡ್ತಾರೆ ಇನ್ಸುಲಿನ್. ಪ್ರಾಬ್ಲಮ್ ಏನಂತ ಹೇಳಿದರೆ ಕಿಡ್ನಿ ಪ್ರಾಬ್ಲಮ್, ಈಗ ಲಿವರ್ ಪ್ರಾಬ್ಲಮ್, ಹಾಗೂ ಓಲ್ಡ್ ಏಜ್ ಅಂದ್ರೆ ವಯಸ್ಕ ಪೇಷಂಟ್ಸಿನಲ್ಲಿ ಏನಾಗ್ತದೆ, ಶುಗರಿನ ವೇರಿಯೇಷನ್ ತುಂಬಾ ಜಾಸ್ತಿ ಆಗ್ಬೋದು. ಸೊ ಇಂಥ ಪೇಷಂಟ್ಸಿನಲ್ಲಿ ಲೋ ಶುಗರ್ ಆದರೆ, ಶುಗರ್ ಒಂದೇ ಸತಿ ಹೆಚ್ಚಾದರೆ ಅಂತ ಪೇಷಂಟ್ ಸ್ವಲ್ಪ ಶುಗರ್ ಇನ್ಸುಲಿನ್ ತಗೊಳ್ಳಿಕ್ಕೆ ಹೆದರ್ತಾರೆ, ಒಂದೇ ಸತಿ ಶುಗರ್ ಡೌನ್ ಆಗ್ತಿದೆ ಅಂತ. ಇನ್ನೊಂದು ಅಂತ ಹೇಳಿದ್ರೆ, ತುಂಬಾ ವರ್ಷಗಳಿಂದ ಶುಗರ್ ಇನ್ಸುಲಿನ್ ತಗೊಂಡ ಪೇಷಂಟ್ಸಿಗೆ ಒಂದೇ ಸತಿ ಶುಗರ್ ಡೌನ್ ಆಗ್ತಾ ಇದೆ ಅಂದ್ರೆ ಕಿಡ್ನಿ ಸಮಸ್ಯೆ ಮತ್ತೆ ಲಿವರಿನ ಸಮಸ್ಯೆ ಬಂದಿರಬಹುದಾ ಇಲ್ಲ ಅಂತ ಚೆಕ್ ಮಾಡಬೇಕು. ಇಂಥ ಪೇಷಂಟ್ಸಿನಲ್ಲಿ ಇನ್ಸುಲಿನ್ ರಿಕ್ವೈರ್ಮೆಂಟ್ ಕಾಲಕ್ರಮೇಣ ಕಡಿಮೆ ಆಗ್ತಾ ಇರ್ತದೆ. ಹಾಗೂ ಅವರ ಅಪೆಟೈಟ್ ಅಂದರೆ ಆಹಾರ ಎಷ್ಟು ತಿಂತಾರೆ ಅದನ್ನು ನೋಡ್ಕೋಬೇಕು. ಸೊ ಇನ್ಸುಲಿನ್ ತೆಗೆದುಕೊಳ್ಳೋ ಪೇಷಂಟ್ಸ್ ಸರಿಯಾದ ಟೈಮಿಗೆ ಊಟ ಮಾಡಬೇಕು, ರಾತ್ರಿ ಸ್ಪೆಷಲಿ. ಸೊ ಅಂಥ ಪೇಷಂಟ್ಸಿನಲ್ಲಿ ಶುಗರ್ ಡೌನ್ ಆಗೋ ಚಾನ್ಸಸ್ ಕಡಿಮೆ. ಬಟ್ ಈಗ ಬಂದಿರೋ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ಸ್ ನಾನು ಏನು ಹೇಳಿದೆ, ಅದರಲ್ಲಿ ಶುಗರ್ ಡೌನ್ ಆಗೋ ಚಾನ್ಸಸ್ ಎಕ್ಸ್ಟ್ರೀಮ್ಲಿ ಲೋ. ಯಾಕಂದ್ರೆ ಅದು ಹೊಸ ರೀತಿಯ ಇನ್ಸುಲಿನ್ಗಳು, ಹಾಗೂ ಅದು ದೇಹದ ಬೇಸಲ್ ಇನ್ಸುಲಿನ್ ಅಂದ್ರೆ ನಾವು ಫಾಸ್ಟಿಂಗ್ ಇನ್ಸುಲಿನ್ ಅಂತ ಹೇಳ್ತೇವೆ, ಅದನ್ನು ಮೇಂಟೈನ್ ಮಾಡ್ತದೆ. ಹೈಪೋಗ್ಲೈಸಿಮಿಯಾ ಅಥವಾ ಶುಗರ್ ಡೌನ್ ಆಗೋ ಚಾನ್ಸಸ್ ಆ ಇನ್ಸುಲಿನ್ ಅಲ್ಲಿ ತುಂಬಾ ಕಡಿಮೆ. ಎಸ್ ಡಾಕ್ಟ್ರೆ, ಅನೇಕ ವಿಚಾರವನ್ನು ಹಂಚಿಕೊಂಡ್ರಿ. ಪರ್ಟಿಕ್ಯುಲರ್ಲಿ ಇನ್ಸುಲಿನ್ ಬಗ್ಗೆ ಡಯಾಬಿಟಿಕ್ ಪೇಷಂಟ್ಗಳಿಗೆ ಯಾವ ರೀತಿಯಾಗಿ ಇನ್ಸುಲಿನ್ನ ಬಳಕೆ ಅನ್ನೋ ಬಗ್ಗೆ ಡಾಕ್ಟರ್ ಅನ್ವಿತ್ ಪಿಂಟೋ ಅವರು ತುಂಬ ಸವಿವರವಾಗಿ, ತುಂಬ ಮನದಟ್ಟಾಗುವ ರೀತಿಯಲ್ಲಿ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಡಾಕ್ಟ್ರೆ, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಿಮಗೆ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಡಾಕ್ಟ್ರೆ. ನಮಸ್ತೆ. ಎಸ್ ಆರೋಗ್ಯ ಕಿರಣ ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಮತ್ತೊಮ್ಮೆ ಡಾಕ್ಟರ್ ಅನ್ವಿತ್ ಪಿಂಟೋ ಅವರಿಗೆ ಧನ್ಯವಾದ ಹೇಳ್ತಾ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು.